ನಮಸ್ಕಾರ ವೀಕ್ಷಕರೇ, ಇವತ್ತು ಈ ಡಿಸೈನ್ನ ಟ್ರೇಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ವರ್ಕ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಟ್ರೇಸಿಂಗ್ ಆಗಿದೆ. ಈ ಔಟರ್ ಲೈನ್ಸ್ ಏನಿದೆ ಅದರ ಮೇಲೆಲ್ಲಾನು ಗೋಲ್ಡ್ ಶುಗರ್ ಬೀಡ್ ಇದೆಯಲ್ವ, ಅದರಲ್ಲಿ ಕಂಪ್ಲೀಟ್ ಮಾಡ್ತಾ ಬರಬೇಕು. ಈ ಡಿಸೈನು ತುಂಬ ಯುನೀಕಾಗಿ ಸೂಪರಾಗಿ ಬಂದಿದೆ. ನೋಡಿ, ಈಗ ಲೈನ್ಸ್ ಎಲ್ಲನೂ ಶುಗರ್ ಬೀಡಲ್ಲಿ ಫಿಲ್ ಮಾಡಿದ್ದಾಗಿದೆ. ಈಗ ಫಿಲ್ಲಿಂಗ್ ಸ್ಟಿಚ್ಗೆ ಲೀಫ್ ಡಿಸೈನ್ ನಾವೇನು ಪ್ಯಾಟ್ರನ್ನ ಮಾಡಿದ್ದೀವಲ್ಲ, ಇಲ್ಲಿ ಲೋಡ್ ಸ್ಟಿಚ್ನ ಹಾಕ್ತಾ ಇದ್ದೀನಿ. ಸೂಪರಾಗಿದೆ ಡಿಸೈನ್ ಅನ್ನೋದು. ಈಗ ಫಿಲ್ಲಿಂಗ್ ಆಗಿದೆ, ಅಂದರೆ ಲೋಡ್ ಸ್ಟಿಚ್ ಆಗಿದೆ ಹಾಕಿದ್ದು. ಈಗ ಲಾಂಗ್ ಫ್ರೆಂಚ್ ನಾಟ್ನ ಹಾಕ್ತಾಯಿದ್ದೀನಿ. ಲಾಂಗ್ ಫ್ರೆಂಚ್ ನಾಟು ಯಾವ ರೀತಿ ಹಾಕಬೇಕು ಅಂತ ಕಳೆದ ವಿಡಿಯೋದಲ್ಲೂ ಸಹ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಇನ್ನೂ ಡೀಟೇಲಾಗಿ ತಿಳ್ಕೋಬೇಕು ಅಂದರೆ ಕ್ಲಾಸಲ್ಲಿ ಲಾಂಗ್ ಫ್ರೆಂಚ್ ನಾಟೆಲ್ಲ ಯಾವ ರೀತಿ ಹಾಕಬೇಕು ಅಂತ ತೋರಿಸಿದ್ದೀನಿ. ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಲಾಂಗ್ ಫ್ರೆಂಚ್ ನಾಟು ಹಾಕಿದ್ದಾಗಿದೆ. ತುಂಬಾ ಯುನೀಕಾಗಿ ಡಿಸೈನ್ ಬಂದಿದೆ. ಈಗ ಫ್ಲವರ್ ಡಿಸೈನಲ್ಲಿ ನಾವು ಲೋಡ್ ಸ್ಟಿಚ್ನ ಹಾಕಬೇಕು. ಫ್ಲವರ್ ಡಿಸೈನಲ್ಲಿ ಪೆಟಲ್ ಟೈಪ್ ಬರಬೇಕು ಅಂದರೆ ಯಾವ ರೀತಿ ಹಾಕಬೇಕು ಅಂತ ಸ್ವಲ್ಪ ನಿಧಾನವಾಗಿ ವಿಡಿಯೋನ ನೋಡಿ. ಇದೇ ರೀತಿ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ಫ್ಲವರ್ ಪಕ್ಕ ಪೆಟಲ್ಗೂ ಸಹ ನಾನು ಗ್ರೀನ್ ಕಲರಲ್ಲೇ ಲೋಡ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು, ಅದಕ್ಕೋಸ್ಕರ ಇದರಲ್ಲೇ ಫಿಲ್ ಮಾಡಿದ್ದೀನಿ. ನೀವು ಈ ಡಿಸೈನ್ನ ನಿಮ್ಮ ಕ್ರಿಯೇಟಿವಿಟಿ ತಕ್ಕಂತೆ ಬೇರೆ ಥರನೂ ನೀವು ವರ್ಕ್ ಮಾಡ್ಬೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರಿಗೆ ಆರಿ ವರ್ಕ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಅಂಥವ್ರಿಗೆ CS ಫ್ಯಾಷನ್ ಕ್ರಿಯೇಷನ್ನು ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಎಲ್ಲ ವೀಡಿಯೋಸಲ್ಲೂ ನಾನು ಕ್ಲಾಸಸ್ಸಲ್ಲಿ ನೀಟಾಗಿ ಒಂದೊಂದು ಚಿಕ್ಕ ಪಾಯಿಂಟನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಒಂದಲ್ಲ ಎರಡು ಸಲ ನೀವು ವೀಡಿಯೋಸ್ನ ನೋಡಿದ್ರೆ ಸಾಕು, ಪೂರ್ತಿಯಾಗಿ ಅರ್ಥ ಆಗುತ್ತೆ. ನೀವು ಯಾವುದೇ ಕ್ಲಾಸಸ್ಗೆ ಜಾಯಿನ್ ಆಗದೆ ಮನೆಯಲ್ಲೇ ಕೂತು ಆರಾಮಾಗಿ ಆರಿ ವರ್ಕ್ನ ಕಲಿಬೋದು. ಅಷ್ಟು ನೀಟಾಗಿ ನಾನು ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ನೋಡಿ, ಈಗ ಫ್ಲವರ್ಸ್ ಲೋಡ್ ಎಲ್ಲ ಆಗಿದೆಯಲ್ವ, ಕೆಳಗಡೆ ನಾವು ಚಿಕ್ಕದಾಗಿ ಶೇಪ್ ತೊಗೊಂಡಿದ್ವಲ್ಲ, ಅಲ್ಲೂ ಸಹ ನಾನು ಫ್ರೆಂಚ್ ನಾಟ್ನ ಫಿಲ್ ಮಾಡ್ತಾಯಿದ್ದೀನಿ. ಈ ಸ್ಪೇಸಲ್ಲಿ ಎರಡೆರಡು ಸಲ ಫ್ರೆಂಚ್ ನಾಟ್ನ ಹಾಕಿದ್ರೆ ಸಾಕು, ಫುಲ್ಲು ಪೂರ್ತಿಯಾಗಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ವಿಡಿಯೋನ ನಾನು ಆಗಲೇ ಹೇಳ್ದಾಗೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಏನು ಈ ಡ್ರಾ ಪಿಕ್ಚರ್ ಇದೆಯಲ್ವ, ಇದನ್ನು ಕೊಡ್ತೀನಿ ಲಾಸ್ಟಲ್ಲಿ.
ವರ್ಕ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಇದರ ಮೇಲೆ ನಾನು ಪಿಕ್ಚರಲ್ಲಿ ಡ್ರಾ ಮಾಡಿಲ್ಲ, ಹಾಗೆ ಇಲ್ಲಿ ಒಂದು 2-3 ಫ್ರೆಂಚ್ ನಾಟ್ನ ಹಾಕ್ತಾಯಿದ್ದೀನಿ. ಡಿಸೈನ್ ಔಟ್ಲುಕ್ಕು ತುಂಬ ಚೆನ್ನಾಗಿ ಬರಲಿ ಅಂತ. ನೋಡಿ ಈಗ ಪೂರ್ತಿ ಕಂಪ್ಲೀಟ್ ಆದಮೇಲೆ ಎಷ್ಟು ಯುನಿಕ್ಕಾದ ಡಿಸೈನ್ ಬಂದಿದೆ ಅಂತ. ಇದನ್ನು ನೀವು ಬ್ಲೌಸ್ಗೆ, ಸ್ಲೀವ್ಸಲ್ಲಿ ಹಾಗೆ ನೆಕ್ಗೆಲ್ಲನೂ ಇದನ್ನು ಡಿಸೈನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಫಸ್ಟೇ ಹೇಳಿದ್ನಲ್ಲ ಲಾಸ್ಟಲ್ಲಿ ಪೇಪರ್ ಕೊಡ್ತೀನಿ ಅಂತ. ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಿಮಗೆ ಇದೇ ರೀತಿ ಬೇಕು ಅಂದರೆ ಹೀಗೆ ವರ್ಕ್ ಮಾಡಿ, ಇಲ್ಲ ನಿಮ್ಮ ಕ್ರಿಯೇಟಿವಿಟಿ ತಕ್ಕಂತೆ ನೀವು ಬೇರೆ ಥರನೂ ನೀವು ವರ್ಕ್ನ ಮಾಡ್ಬೋದು. ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ, ಯುನಿಕ್ಕಾದ ಡಿಸೈನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಈ ಡಿಸೈನ್ ಇಷ್ಟ ಆದರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ. ಈ ಕೂಡಲೇ CS ಫ್ಯಾಷನ್ ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ಹೊಸ ಡಿಸೈನ್ಸ್ನ ಕಲಿಯೋದಕ್ಕೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.